ಹಾಯ್ ಎವ್ರಿವನ್, CM ಎಜುಸಿಟಿ ಯೂಟ್ಯೂಬ್ ಚಾನಲ್ ಮತ್ತೊಂದು ವಿಡಿಯೋಗೆ ತಮಗೆಲ್ಲರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾನು KCET ಎಕ್ಸಾಮಿನೇಷನ್ಸ್ ಏನು ಅಪ್ಡೇಟ್ ಬಂದಿದ್ದನ್ನು ತಿಳಿಸೋಕೆ ಕೊಟ್ಟಿದ್ದೀನಿ. ಹಾಗೆ ಪ್ರೀವಿಯಸ್ ಏನು KCET ಎರಡು ವಿಡಿಯೋಸ್ನ ಹಾಕಿದ್ದು ತುಂಬ ಒಳ್ಳೆ ರೆಸ್ಪಾನ್ಸ್ ಬಂದಿದೆ, ಅದಕ್ಕೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೈಮ್ ಯಾರು ಈ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ನಿಮ್ಮ ಫ್ರೆಂಡ್ಸಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ, ಈ ಅಜೆಂಡಾ ಏನು ಅಂತ ಹೇಳಿದ್ರೆ ನಿಮ್ಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ KCET ಎಕ್ಸಾಮಿನೇಷನ್ಸ್ ಆಲ್ರೆಡಿ ತಾತ್ಕಾಲಿಕ ಫಲಿತಾಂಶನ ಪ್ರಕಟಣೆ ಮಾಡಿದ್ದಾರೆ. ಮಾರ್ಕ್ ಶೀಟ್ನು ಕೂಡ ಕೊಟ್ಟಿದ್ದಾರೆ. ಇದ್ರ ಬೇಸಿಸ್ ಮೇಲೆ 100% ಅಕ್ಯುರೇಟು ಎಷ್ಟು ಕಟ್ ಆಫ್ ನಿಲ್ಬೋದು ಅನ್ನೋ ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಬೇಸಿಸ್ ಆಫ್ ಟ್ರೂ ಡಾಟಾ, ಏನು ಕೂಡ ಅಂದಾಜು ಏನಿಲ್ಲ, ಊಹಾಪೋಹ ಏನಿಲ್ಲ. ಡಾಟಾ ಮೇಲೆ ಲೈವ್ ಆಗಿ ನಿಮ್ಮ ಮುಂದೆನೆ ಒಂದು ಅನಾಲಿಸಿಸ್ನ ಮಾಡ್ತಾ ಇದ್ದೀನಿ. ಹಾಗಾಗಿ ಫಸ್ಟ್ ನೋಡ್ಕೋತಾ ಬರೋಣ KCET ಎಕ್ಸಾಮಿನೇಷನ್ಸ್ ಅಪ್ಡೇಟ್ ಏನಿದೆ ಅಂತೇಳಿ. ಫಸ್ಟು ರಿಸಲ್ಟ್ನ ಚೆಕ್ ಮಾಡ್ಕೋದು. ಒಂದು ನೀವು ಇಲ್ಲಿ ಅಪ್ಲಿಕೇಶನ್ ನಂಬರ್ನ ಎಂಟರ್ ಮಾಡಿದ್ರೆ ಮತ್ತು ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿದ್ರೆ ನಿಮ್ಗೆ ಆಟೋಮೆಟಿಕಲಿ ಇಂಡಿವಿಜುವಲ್ ನಿಮ್ಮ ಮಾರ್ಕ್ಸ್ ಪೇಪರ್ ಒನ್ನಲ್ಲಿ 50 ಕ್ವಶನ್ಗೆ ಎಷ್ಟು ಕ್ವಶನ್ ಸರಿ ಮಾಡಿದ್ದಾರೆ ಅಂತೇಳಿ, ಪೇಪರ್ 2 100 ಕ್ವಶನ್ಗೆ ಎಷ್ಟು ಸರಿ ಮಾಡಿದ್ದಾರೆ ಅಂತೇಳಿ ತಿಳ್ಕೋಬೋದು. ಸೆಕೆಂಡ್ ಮೆಥಡ್ ಇದೆ, ಇದು PDF ಇದು ಡೌನ್ಲೋಡ್ ಮಾಡ್ಕೊಂಡು ನೀವು ಕಂಟ್ರೋಲ್ F ಕ್ಲಿಕ್ ಮಾಡಿದ್ರೆ ನಿಮ್ಮ ಕಂಟ್ರೋಲ್ F ಕ್ಲಿಕ್ ಮಾಡಿ ನಿಮ್ಮ ನೇಮ್ನ ಟೈಪ್ ಮಾಡೋರಾಯ್ತು. ಸಪೋಸ್ ದರ್ಶನ್ ಅಂತ ಇದೆ, ದರ್ಶನ ಅಂತ ಟೈಪ್ ಮಾಡಿದ್ರೆ ಇಲ್ಲಿ ಇಷ್ಟು ಬರುತ್ತೆ. ಸುಮಾರು ದರ್ಶನಗಳು ಇರ್ತಾರೆ. ನೀವು ಇಲ್ಲಿ ಮೂವ್ ಮಾಡ್ಕೊತ ಹೋದ್ರೆ ನಿಮ್ಮ ನೆಕ್ಸ್ಟ್ ದರ್ಶನ ಬರುತ್ತೆ. ಸಪೋಸ್ ನಿಮ್ಮೊಂದು ಇನ್ಶಿಯಲ್ ಇದೆ ಅಂತ ಹೇಳಿದ್ರೆ ಇನ್ಶಿಯಲ್ನ ಹಾಕೋರು ಸಾಕು, ದರ್ಶನ್ ಸೇಮ್ ಅಂತೇಳಿದೆ. ಇನ್ಯಾರು ದರ್ಶನ್ ಸೇಮ್ ಇದ್ದಾರೆ, ಒಬ್ಬನೇ ದರ್ಶನ್ ಸೇಮ್ ಇರೋದು. ಹಾಗಾಗಿ ನಿಮ್ಗೆ ಇನ್ಫಾರ್ಮೇಷನ್ ಸಿಗ್ತಾ ಹೋಗುತ್ತೆ. ಓಕೆ, ಇದು ಎರಡನೇ ಮೆಥಡ್ ನಿಮ್ಮ ಇನ್ಫಾರ್ಮೇಷನ್ ಚೆಕ್ ಮಾಡ್ಕೊಳ್ಳೋಕ್ಕೆ. ನೆಕ್ಸ್ಟ್ KCET ಒಂದು ನೋಟಿಫಿಕೇಶನ್ ಕೊಟ್ಟಿದ್ದಾರೆ. ಏನವ್ರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, ಆ ಇನ್ಫಾರ್ಮೇಷನ್ ಮೇಲೆ ನಿಮ್ಗೆ ಏನಾದ್ರು ತಕರಾರಿದ್ರೆ, ಅಬ್ಜೆಕ್ಷನ್ ಇದೆ, ನೀವೇನು ಡಿಸ್ಪ್ಯೂಟ್ನ ರೈಸ್ ಮಾಡ್ಬೋದು ಅಂತೇಳಿದ್ರೆ 19ನೇ ತಾರೀಕು 12ನೇ ತಿಂಗಳು ಮಧ್ಯಾಹ್ನ 12:30ವರೆಗೂ ಟೈಮ್ ಇದೆ. ನೀವು ಅಷ್ಟರೊಳಗಡೆ ನೀವೇನು ಮಾಡ್ಬೋದು, ಡಿಸ್ಪ್ಯೂಟ್ನ ರೈಸ್ ಮಾಡ್ಬೋದು. ಇದು ನೀವು ಡಿಸ್ಪ್ಯೂಟ್ನ ರೈಸ್ ಮಾಡೋಕ್ಕೆ ಇರ್ತಕ್ಕಂಥ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ಔಟ್ ಮಾಡೋದು. ಹಾಗೆ ಇನ್ನೊಂದು ಪ್ರೀವಿಯಸ್ 2 ವಿಡಿಯೋ ಕೂಡ ಮಾಡಿದ್ದೀನಿ. ಯಾರೋ ವಿಡಿಯೋ ನೋಡಿದ್ರೆ ದಯವಿಟ್ಟು ಆ ವಿಡಿಯೋನು ಕೂಡ ನೋಡ್ಕೊಬನ್ನಿ, ನಿಮಗೆ ತುಂಬ ಒಳ್ಳೆ ಇನ್ಫಾರ್ಮೇಷನ್ ಸಿಗುತ್ತೆ. ಅದನ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನೆಕ್ಸ್ಟ್ ಈಗ ಮೇನ್ ಪಾರ್ಟಿಗೆ ಬರೋಣ. ಈ ವಿಡಿಯೋದ ಮೇನ್ ಅಜೆಂಡಾ 100% ಮಾರ್ಕ್ಸ್ನ ಕಟ್ ಆಫ್ನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. ಓಕೆ, ದಿಸ್ ಇಸ್ ದ ಡಾಟಾ. ಸರ್ ಅಲ್ಲಿ PDF ಅಲ್ಲಿ ಇದೆ, ಇಲ್ಲಿ ಎಕ್ಸೆಲ್ ಶೀಟಲ್ಲಿ ಹೇಗೆ ತಗೊಬಂದು ಅಂತ ಹೇಳಿದ್ರೆ, ನೀವು PDF ನ ಚೆಕ್ ಮಾಡಿದ್ರೆ ಅಪ್ ಟು ಇಲ್ಲಿ 3329 ಪೇಜಸ್ ಇದೆ. ಆ 3329 ಪೇಜಸ್ ಅಲ್ಲಿ 501 ಪೇಜ್ವರೆಗೂ ಕೂಡ ಕಾಮರ್ಸಿಗೆ ಡಾಟಾ ಇದೆ. ನೆಕ್ಸ್ಟ್ ಬೇರೆ ಸಬ್ಜೆಕ್ಟ್ ಕಂಟಿನ್ಯೂ ಆಗಿದೆ. ಅಷ್ಟನ್ನು ಕೂಡ ನಾನು PDF ಕನ್ವರ್ಟ್ ಮಾಡಿ ನಿಮ್ಮ ಮುಂದಿನ ಲೈವ್ ಆಗಿ ಒಂದು ಇನ್ಫಾರ್ಮೇಷನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು ಬೇಕಾದ್ರೆ ಇಲ್ಲಿ ಎಷ್ಟಿದೆ, 13,629. ಇದು ಕೂಡ ಡೌಟ್ ಆದರೆ ಸೀರಿಯಲ್ ನಂಬರ್ ವೈಸ್ ನೋಡ್ತಾ ಹೋಗೋಣ. ಲಾಸ್ಟ್ ಡಾಟಾ ಯಾವುದಿದೆ, 13,524 ಜನ ಇದ್ದಾರೆ. ಈಗ 13,524 ಜನ ಎಕ್ಸಾಮ್ನ ಬರ್ತಿದ್ದಾರೆ. ಆ ಎಕ್ಸಾಮ್ ಬರ್ದಿರೋರಲ್ಲಿ 6% ಮಾತ್ರ ಎಲಿಜಿಬಿಲಿಟಿ. ಇನ್ನೊಂದು ಕ್ಲೀನಾಗಿ ನೆನ್ಪಿಟ್ಕೋಬೇಕು, ಯಾರು ಅಪ್ಲಿಕೇಶನ್ ಹಾಕಿರ್ತಾರೋ ಅಷ್ಟು ಜನ ಮೇಲೆ 6% ಕೊಡೋಲ್ಲ. ಯಾರು ಎಕ್ಸಾಮ್ನ ಬರ್ದಿರ್ತಾರೋ ಅವ್ರ ಮೇಲೆ ಮಾತ್ರ 6% ಕೊಡೋದ್ರಿಂದ 13,524 ಜನದಲ್ಲಿ ನಾವು ಫಾರ್ಮುಲಾ 6% ಕ್ಯಾಲ್ಕುಲೇಟ್ ಮಾಡಿದಾಗ 811 ರೌಂಡ್ ಆಫ್ 812 ಜನ ಅಂತ ಅನ್ಕೊಳ್ಳಿ. ಕೇವಲ 812 ಜನಕ್ಕೆ ಮಾತ್ರ ಈ ವರ್ಷ KCET ಸರ್ಟಿಫಿಕೇಟ್ ಸಿಗುತ್ತೆ. ನಾನಿಲ್ಲಿ ಕಟ್ ಆಫ್ 146ನ ಮೆನ್ಷನ್ ಮಾಡಿದ್ದೀನಿ. ಓಕೆನಾ, ಯಾವ ಥರ 146ನ ಕಟ್ ಆಫ್ನ ಮಾಡಿದ್ದೀನಿ ಅಂತ ಹೇಳಿದ್ರೆ ಅದನ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ಟೇಬಲ್ನ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಶೀಟಲ್ಲಿ ನಮಗೆ ಇದು ನಾವು ಪಿವೋಟ್ ಟೇಬಲ್ನ ಹಾಕೊಂಡು ಯೂಸ್ ಮಾಡಿದ್ವಿ. ಎಕ್ಸೆಲ್ ಶೀಟ್ನ ಯೂಸ್ ಮಾಡ್ತಿದ್ದವ್ರಿಗೆಲ್ಲರೂ ಕೂಡ ಗೊತ್ತಿರುತ್ತೆ. ಪಿವೋಟ್ ಟೇಬಲ್ನ ಯೂಸ್ ಮಾಡಿ ಇದೇನು ಡಾಟಾ ಶೋ ಆಗ್ತಿದೆ ಇಲ್ಲಿ ಅಂತ ಹೇಳಿದ್ರೆ ಇದು 10 ಟೋಟಲ್ ಮಾರ್ಕ್ಸು. ಇಲ್ಲಿ ನೀವು ನೋಡ್ಬೋದು, ಸಪೋಸ್ ಇದು ಫಸ್ಟ್ ಪರ್ಸನ್ ಏನಿದ್ದಾರೆ ಅವ್ರದ್ದು ಪೇಪರ್ 1 ಮಾರ್ಕ್ಸು 58, ಪೇಪರ್ 2 ಮಾರ್ಕ್ಸ್ 70, ಟೋಟಲ್ ಮಾಡಿದ್ರೆ 128 ಬರುತ್ತೆ. ಹಾಗೆ ಕಂಟಿನ್ಯೂ ಆಗ್ತಾ ಹೋಗಿದೆ. ಈ ಶೀಟ್ ಏನು ಎಕ್ಸ್ಪ್ಲೈನ್ ಮಾಡ್ತಿದೆ ಅಂತ ಹೇಳಿದ್ರೆ ಪೇಪರ್ 1 ಪೇಪರ್ 2 ಎರಡೂ ಪೇಪರ್ನ ಸೇರಿದ್ರೆ ಆ ಪರ್ಟಿಕ್ಯುಲರ್ ಮಾರ್ಕ್ಸ್ನ ಎಷ್ಟು ಜನ ತಗೊಂಡಿದೆ. 2 ಪೇಪರ್ನ ಟೋಟಲ್ ಮಾಡಿದ್ರೆ ಬರೀ 10 ಮಾರ್ಕ್ಸ್ ಅದನ್ನು ಒಬ್ರು ತಗೊಂಡಿದ್ದಾರೆ. ಹಾಗೆ 26 ಮಾರ್ಕ್ಸ್ 2 ಪೇಪರ್ ಸೇರಿದ್ರೆ ಒಬ್ರು ತಗೊಂಡಿದ್ದಾರೆ. ಹಾಗೆ 2 ಪೇಪರ್ನ ಸೇರಿದ್ರೆ 82 ಮಾರ್ಕ್ಸ್ನ 135 ಜನ ತಗೊಂಡಿದ್ದಾರೆ. ಹಾಗೇನೆ ಈ ಎಕ್ಸಾಮಿನೇಷನ್ ಹೈಯೆಸ್ಟ್ ಮಾರ್ಕ್ಸ್ ಅಂತ ಹೇಳಿದ್ರೆ 202 ಬಂದಿದೆ. 202 ಒಬ್ಬರೇ ತಗೊಂಡಿರೋದು.
200 ಒಬ್ಬರೇ ತಗೊಂಡಿರೋದು, 198 ಒಬ್ಬರೇ ತಗೊಂಡಿರೋದು, 196 ಒಬ್ಬರೇ ತಗೊಂಡು. ಇಲ್ಲೇ ಟಾಪರ್ಸ್ ಸಿಕ್ಕೋದ್ರು ನಮಗೆ, ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್. ಇಲ್ಲಿ 192 ಮಾರ್ಕ್ಸ್ನ 3 ಜನ ತಗೊಂಡಿದ್ದಾರೆ. ಈಗ ಏನು ಅನಾಲಿಸಿಸ್ನ ಮಾಡಬೇಕು ನಾವಿಲ್ಲಿ ಅಂತೇಳಿ, ನಮಗೆ ಟೋಟಲ್ ಸಿಕ್ಕಾಗಿದೆ ಎಷ್ಟು ಜನಕ್ಕೆ ಮಾತ್ರ ಎಲಿಜಿಬಿಲಿಟಿ ಸಿಗ್ಬೋದು, ಎಷ್ಟು ಜನಕ್ಕೆ ಅಬ್ಬಬ್ಬ ಅಂದರೆ 812. ಈಗ ನಾವು ಈ ಟೇಬಲಲ್ಲಿ 812 ಜನ ಹುಡುಕ್ಬೇಕು. ಯಾವ ಕಡೆಯಿಂದ ಹುಡುಕಬೇಕು? ಟಾಪಿಂದ ಹುಡುಕೊಂಬರ್ಬೇಕು. ಅದೇನಾಗಿರ್ಬೋದು, ನಮಗೆ ಏನು ನಮ್ಮದು ಡಾಟಾ ಕೊಟ್ಟಿದ್ದಾರೆ ಗೌರ್ನಮೆಂಟ್ ಅವರು, ಈ ಡಾಟಾದಲ್ಲಿ ಕೇವಲ ಸೀರಿಯಲ್ ನಂಬರು, ಅಪ್ಲಿಕೇಶನ್ ನಂಬರು, ಕ್ಯಾಂಡಿಡೇಟ್ ನೇಮು, ರಿಜಿಸ್ಟ್ರೇಷನ್ ನಂಬರು, ಪೇಪರ್ 1 ಮಾರ್ಕ್ಸ್, ಪೇಪರ್ 2 ಮಾರ್ಕ್ಸ್ ಮಾತ್ರ ಕೊಟ್ಟಿದ್ದಾರೆ. ಅದರಲ್ಲಿ ಕೆಟಗರಿ ವೈಸ್ ಕೊಟ್ಟಿಲ್ಲ. ಓಕೆನಾ? ಹಾಗಾಗಿ ನಾವು ಇನ್ ಡೀಟೇಲ್ ಆಗಿ ಕೆಟಗರಿ ವೈಸ್ ನಾವು ಕ್ಯಾಲ್ಕುಲೇಷನ್ ಮಾಡೋಕ್ಕಾಗಲ್ಲ. ಇದ್ರ ಮೇಲೆ ಒಂದು ಅಂದಾಜ್ ಬೇಸಿಸ್ ಮೇಲೆ ಎಷ್ಟು ಕಟ್ ಆಫ್ ನಿಂತ್ಕೋಬಹುದು ಅಂತೇಳಿ ಒಂದು 99% ಅಕ್ಯುರೇಟ್ ಆಗಿ ಡಾಟಾ ಇರ್ತದೆ. ಇದ್ರ ಮೇಲೆ ಇದ್ರ ಬೇಸಿಸ್ ಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಈಗ ನಾವು ಇದ್ರಲ್ಲಿ 812 ಜನ ಐಡೆಂಟಿಫೈ ಮಾಡೋಣ. ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡೋಣ. ಇದು ವ್ಯಾಲ್ಯೂ ಇದೇನಿದೆ ಅದು ಸಿಂಪಲ್ ಬ್ಲ್ಯಾಂಕ್ ಏನಿದೆ ಅದಕ್ಕೆ 104 ಇದೆ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಸೀರಿಯಲ್ ನಂಬರ್ ಎಲ್ಲ ಬಂದಿದೆ ಅಲ್ವಾ, ಇದೆಲ್ಲ ಇದನ್ನ ಬ್ಲ್ಯಾಂಕಿಗೆ ಕನ್ಸಿಡರ್ ಮಾಡ್ಕೋತೀವಿ ನಾವು. ಸೀರಿಯಲ್ ನಂಬರ್, ಕ್ಯಾಂಡಿಡೇಟ್ ನೇಮ್ ಅದೆಲ್ಲದು ಕೂಡ ಒಂದು ಪೇಜ್ ಆಮೇಲೆ ಕಂಪ್ಲೀಟ್ ಆಗಿ ಬಂದಿದೆ, ಅದನ್ನೆಲ್ಲ ಇಗ್ನೋರ್ ಮಾಡಿ. ಈಗ ನೆಕ್ಸ್ಟ್ ನೋಡ್ತಾ ಹೋಗೋಣ. 202 ಮಾರ್ಕ್ಸಿಂದ ತಗೋತಾ ಹೋಗಿ ಟೋಟಲ್ 812 ಜನ ಬರಬೇಕು. ಹೀಗೆ ಮಾಡ್ತಾ ಹೋದೆ. ಸಮ್ ನಿಮಗೆ ಅಪ್ ಟು 150ವರೆಗೂ ತಗೊಂಡು ನೋಡೋಣ ಎಷ್ಟಾಗ್ಬೋದು ಅಂತೇಳಿ. 150ವರೆಗೂ ತಗೊಂಡಿದ್ದೀನಿ. ಇಲ್ಲಿ ಸಮ್ ಕಾಣಿಸ್ತಾ ಇರ್ಬೋದು ನಿಮಗೆ 60 ಅಂತಿದೆ. ಅಂದರೆ 150 ಮಾರ್ಕ್ಸಿಗಿಂತ ಜಾಸ್ತಿ ತಗೊಂಡವ್ರನ್ನ ತಗೊಂಡ್ರೆ 605 ಇದೆ ಅಂತೇಳಿದ್ರೆ 150 ಮಾರ್ಕ್ಸಿಗೆ 2 ಸಬ್ಜೆಕ್ಟ್ ಸೇರಿ ಜಾಸ್ತಿ ತಗೊಂಡಿರ್ತಕ್ಕಂಥ ವ್ಯಕ್ತಿ 605 ಜನ ಇದ್ದಾರೆ. ಆದರೆ ನಮಗೆ ಬೇಕಾಗಿರೋದು ಎಷ್ಟು? ನಮಗೆ ಬೇಕಾಗಿರೋದು 812 ಜನ. ಹಾಗಾಗಿ ಏನು ಮಾಡೋಣ, ಮತ್ತೆ ನಾವು ಸ್ವಲ್ಪ ಮೇಲ್ಗಡೆ ಹೇಳ್ಕೊತಾ ಹೋಗೋಣ. ಓಕೆನಾ? 150ಇಂದ 150 ಲಾಸ್ಟ್ ತಗೊಂಡಿದ್ದು, ಇದು 150. ಅದಕ್ಕೆ 129 ಆ್ಯಡ್ ಮಾಡಿದ್ರೆ 734 ಬಂತು. 142 ಮಾಡಿದ್ರೆ 876 ಇದೆ. ನಮಗೆ ಬೇಕಾದ್ರೆ 812 ಜನ ಆಗಿರೋದ್ರಿಂದ ಇಲ್ಲಿ ನಿಮಗೆ 143 ಮಾರ್ಕ್ಸಿಗೆ ತಗೊಳಕ್ ಬರಲ್ಲ. 143 ಮಾರ್ಕ್ಸಿಗೆ ತಗೊಳಕ್ ಬರಲ್ಲ. ಇಂಥ ಟೈಮಲ್ಲಿ ಗೌರ್ನಮೆಂಟ್ ಒಂದು ಸಪ್ರೇಟ್ ರೂಲ್ಸ್ನ ಫಾಲೋ ಮಾಡ್ತಾರೆ. ಏಜ್ ವೈಸ್ ಆಗಿರ್ಬೋದು, ಅವ್ರು ಸಪ್ರೇಟ್ ಕ್ರೈಟೀರಿಯಾ ಇದೆ, ಅದ್ರ ಬೇಸಿಸ್ ಮೇಲೆ ಅವರು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ತಾರೆ. ಹಾಗಾದರೆ ಅವರೇಜ್ 146 ಮಾರ್ಕ್ಸ್ನ ತಗೊಂಡಿರೋರು ಎಲಿಜಿಬಿಲಿಟಿಗೆ ಬರ್ತಾರೆ. ಇದು ಜನರಲ್ ಮೆರಿಟಿಗೆ 100%. ಜನರಲ್ ಮೆರಿಟಲ್ಲಿ ಇದಕ್ಕಿಂತ ಕಡಿಮೆ ಮಾರ್ಕ್ಸ್ ಬರಲಿಕ್ಕೆ ಸಾಧ್ಯನೇ ಇಲ್ಲ. ಕೆಟಗರಿ ವೈಸ್ ಬಂತು ಅಂದರೆ 2ರಿಂದ 4 ಮಾರ್ಕ್ಸ್ ಹಿಂದೆ ಮುಂದೆ ಆಗ್ಬೋದು ಸ್ನೇಹಿತರೆ. ಅದನ್ನ ಬಿಟ್ಟರೆ ಇದಕ್ಕಿಂತ ಏನು ಹೆಚ್ಚು ಕಮ್ಮಿ ಜಾಸ್ತಿ ಚೇಂಜಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದು ಟ್ರೂ ಡಾಟಾ. ಫೈನಲ್ ಕನ್ಕ್ಲೂಷನ್ಸ್ಗೆ ಬರೋದಾದ್ರೆ, KCET ಎಕ್ಸಾಮಿನೇಷನ್ಸು 2024 ಸಬ್ಜೆಕ್ಟ್ ಕಾಮರ್ಸ್, ನಂಬರ್ ಆಫ್ ಕ್ಯಾಂಡಿಡೇಟ್ 13,524, 6% ಎಲಿಜಿಬಿಲಿಟಿ ಅಂತ ನಾವು ಫಾರ್ಮುಲೆ ಹಾಕಿ ನೋಡಿದ್ರೆ 811 ಜನ ಬರ್ತಾರೆ. ರೌಂಡ್ ಆಫ್ 812ಕ್ಕೆ ನಿಲ್ಲಿಸ್ಕೋಬಹುದು. ಕಟ್ ಆಫ್ ಮಾರ್ಕ್ಸ್ 146. ಇಟ್ ಈಸ್ ದ ಲೀಸ್ಟ್ ಮಾರ್ಕ್ಸ್ for general merit. For category wise, we have to receive the data from the KEA. So based upon the reservation criteria, they will decide. ರಿಲೆವೆಂಟ್ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂತ ಅನ್ಕೋತೀನಿ. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಕೊಡಿ. ಈ ಮುಂದಿನ ಇದೇ ರೀತಿ ಕಂಟೆಂಟ್ಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ. ಹಾಗೆ ಒಂದು ಮೆಂಟಲ್ ಎಬಿಲಿಟಿ ಸೀರೀಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾವ ರೀತಿ ಸಪೋರ್ಟ್ ಮಾಡ್ತೀರಿ, ಯಾವ ರೀತಿ ಮೋಟಿವೇಟ್ ಮಾಡ್ತೀರಾ, ಹೆಚ್ಚು ವಿಡಿಯೋ ಮಾಡೋಕೆ ನಮಗೂ ಕೂಡ ಮೋಟಿವೇಟ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಂಪ್ಲೀಟಾಗಿ ಎಲ್ಲ ಎಕ್ಸಾಮಿನೇಷನ್ಸ್ಗೂ ಕೂಡ ಹೆಲ್ಪ್ ಆಗೋ ರೀತಿಯಲ್ಲಿ ಎಬಿಲಿಟಿ ಸೀರೀಸ್ನ ತೊಗೊಬರ್ತಕ್ಕಂಥ ಪ್ಲ್ಯಾನ್ನ ಮಾಡ್ತಾ ಇದ್ದೀವಿ. ನೀವು ಎಷ್ಟು ಸಪೋರ್ಟ್ ಮಾಡ್ತೀರೋ ಅಷ್ಟು ಕೂಡ ನಿಮ್ಗೆ ಒಳ್ಳೊಳ್ಳೆ ವಿಡಿಯೋಗಳು ಬರ್ತದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.